ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧೈರ್ಯಕ್ಕೆ ಇನ್ನೊಂದು ಹೆಸರೇ ಮೇಷರಾಶಿ. ಆದರೂ ಜೀವನ ಪೂರ್ತಿ ಹೋರಾಟವೇ ಇವರಿಗೆ ಯಾಕೆ? ಎಲ್ಲರಿಗೂ ದಾರಿ ತೋರಿಸುವ ಇವರು ತಾವೇ ದಾರಿ ತಪ್ಪಿ ನಿಲ್ಲುವುದು ಯಾಕೆ? ಕೋಪದಲ್ಲಿ ಕೆಡುವ ಬದುಕು, ನಂಬಿಕೆಯಲ್ಲಿ ಕಳೆದುಕೊಳ್ಳುವ ಹಣ, ಇದೇನಾ ಮೇಷರಾಶಿಯವರ ಹಣೆಬರಹ? ಆತ್ಮೀಯ ಮೇಷರಾಶಿಯವರೇ, ನೀವು ರಾಶಿಚಕ್ರದ ಮೊದಲ ರಾಶಿ. ನಿಮ್ಮ ಹೆಸರಲ್ಲೇ ಒಂದು ಪವರ್ ಇದೆ. ನಿಮ್ಮದು ಬೆಂಕಿಯಂತಹ ವ್ಯಕ್ತಿತ್ವ. ನೀವು ಹುಟ್ಟಿರುವುದೇ ಆಳುವುದಕ್ಕೆ ಹೊರತು ಆಳಿಸಿಕೊಳ್ಳುವುದಕ್ಕಲ್ಲ. ಯಾವುದೇ ಕೆಲಸವನ್ನು ಆರಂಭಿಸುವುದರಲ್ಲಿ ನಿಮಗೆ ಇರುವ ಉತ್ಸಾಹ, ಯಾರಿಗೂ ಹೆದರದ ಎದೆಗಾರಿಕೆ, ಎದುರಾಳಿ ಎಷ್ಟೇ ದೊಡ್ಡವನಾದರೂ ಮುನ್ನುಗ್ಗಿ ಹೋಗುವ ಧೈರ್ಯ ನಿಜಕ್ಕೂ ಅದ್ಭುತ. ನಿಮ್ಮ ಮನಸ್ಸು ಹಾಲಿನಷ್ಟು ಪರಿಶುದ್ಧ. ಅಲ್ಲಿ ಕಲ್ಮಶವಿಲ್ಲ, ಕುತಂತ್ರವಿಲ್ಲ. ಆದರೆ ಇಷ್ಟೆಲ್ಲ ಶಕ್ತಿ ಇರುವ ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಇದ್ದೀರಾ? ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈ ಇಟ್ಟು ಕೇಳಿಕೊಳ್ಳಿ. ಪ್ರಪಂಚಕ್ಕೆ ಸಿಂಹದಂತೆ ಕಾಣುವ ನೀವು ಏಕಾಂತದಲ್ಲಿ ಮಗುವಿನಂತೆ ಅಳುತ್ತೀರಿ ಯಾಕೆ? ನಿಮ್ಮ ಕೈಯಾರೆ ಸಹಾಯ ಪಡೆದವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಅಲ್ವಾ? ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದಿರೋ ಅವರೇ ಇಂದು ನಿಮ್ಮನ್ನು ದ್ವೇಷಿಸುತ್ತಿದ್ದಾರೆ ಅಲ್ವಾ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಮೇಷರಾಶಿಯವರಿಗೆ ಪದೇ ಪದೇ ಸೋಲು, ಅವಮಾನ ಮತ್ತು ಸಾಲದ ಬಾಧೆ ಯಾಕೆ ಎದುರಾಗುತ್ತಿದೆ? ಮೇಷರಾಶಿಯವರೇ, ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಜೀವನದ ಈ ದುಸ್ಥಿತಿಗೆ, ನಿಮ್ಮ ಕಣ್ಣೀರಿಗೆ ಬೇರೆ ಯಾರು ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮ ಒಳಗೆ ಇದ್ದಾರೆ. ನಿಮ್ಮ ಸ್ವಭಾವದಲ್ಲಿರುವ ಒಂದು ಭಯಂಕರವಾದ ದೌರ್ಬಲ್ಯ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸುಡುತ್ತಿದೆ. ಆ ಒಂದು ಗುಣ ನಿಮ್ಮನ್ನು ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ತಡೆಯುತ್ತಿದೆ. ಎಷ್ಟೋ ಬಾರಿ ಜೀವನದ ಉತ್ತುಂಗಕ್ಕೆ ಏರಿ ಅಲ್ಲಿಂದ ಪಾತಾಳಕ್ಕೆ ಬಿದ್ದಿದ್ದೀರಿ. ಹಾಗಾದರೆ ಆ ಶಾಪಗ್ರಸ್ತ ಗುಣ ಯಾವುದು? ರಾಜನಂತೆ ಮೆರೆಯಬೇಕಾದ ನೀವು ರಣರಂಗದಲ್ಲಿ ಒಬ್ಬಂಟಿಯಾಗಿ ನಿಲ್ಲುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಜ್ಯೋತಿಷ್ಯದ ಮಾರ್ಗದರ್ಶನ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ನಿಮ್ಮ ದೌರ್ಬಲ್ಯದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಶಕ್ತಿಯ ಅರಿವು ನಿಮಗಿರಬೇಕು. ಮೇಷರಾಶಿಯವರೇ, ನೀವು ಮುಗ್ಧರು. ಹೊಟ್ಟೆಯಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಟುಕೊಂಡು ಮಾತನಾಡುವುದು ನಿಮಗೆ ಬರುವುದಿಲ್ಲ. ನೇರ ಮಾತು, ದಿಟ್ಟ ನಡೆ, ಅನ್ಯಾಯ ಕಂಡರೆ ಸಾಕು ಪರಿಣಾಮ ಏನಾಗುತ್ತೆ ಅಂತ ಯೋಚಿಸದೆ ಸಿಡಿದೇಳುತ್ತೀರಿ. ಇದೇ ಕಾರಣಕ್ಕೆ ಸಮಾಜದಲ್ಲಿ ನಿಮಗೆ ಗೌರವವಿದೆ. ನೀವು ತುಂಬ ಎನರ್ಜೆಟಿಕ್ ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ನಿಮಗಿದೆ. ಆದರೆ ಇಂತಹ ಅದ್ಭುತ ವ್ಯಕ್ತಿತ್ವವಿದ್ದರೂ ನೀವು ಸೋಲುತ್ತಿರುವುದು ಯಾಕೆ? ಮೇಷರಾಶಿಯವರೇ, ನಿಮ್ಮನ್ನು ಸೋಲಿಸುತ್ತಿರುವುದು ನಿಮ್ಮ ಆ ಎರಡು ಮಾರಕ ದೌರ್ಬಲ್ಯಗಳು. ಒಂದು ನಿಯಂತ್ರಣವಿಲ್ಲದ ಸಿಡುಕುತನ, ಕೋಪ, ಮತ್ತು ಇನ್ನೊಂದು ಮುಂದಾಲೋಚನೆ ಇಲ್ಲದ ಆತುರ ಮತ್ತು ಕುರುಡು ನಂಬಿಕೆ. ಇದೇ ನಿಮ್ಮ ಬದುಕಿನ ಶಾಪ. ಮೇಷರಾಶಿಯವರೇ, ತಾಳ್ಮೆ ಎನ್ನುವುದು ಶತ್ರುವಿದ್ದಂತೆ. ನಿಮಗೆ ಎಲ್ಲವೂ ತಕ್ಷಣ ಆಗಬೇಕು, ಇವತ್ತು ಬೀಜ ಹಾಕಿದರೆ ನಾಳೆಗೆ ಮರ ಬೆಳೆಯಬೇಕು ಅನ್ನೋ ಆತುರ. ಈ ಆತುರದಲ್ಲಿ ನೀವು ಎಂತಹ ತಪ್ಪು ನಿರ್ಧಾರಗಳನ್ನು ತಗೊಳ್ತೀರಾ ಅಂದರೆ, ವರ್ಷಗಟ್ಟಲೆ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಒಂದೇ ನಿಮಿಷದಲ್ಲಿ ಕಳೆದುಕೊಳ್ಳುತ್ತೀರಿ. ಅದಕ್ಕಿಂತ ಮುಖ್ಯವಾಗಿ, ನಿಮ್ಮ ಕೋಪ ಬಂದಾಗ ನೀವು ನೀವಾಗೇ ಇರುವುದಿಲ್ಲ. ಆ ಕ್ಷಣದಲ್ಲಿ ನಿಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಕತ್ತಿಗಿಂತ ಹರಿತವಾಗಿರುತ್ತವೆ. ಎದುರಿಗಿರುವವರು ನಿಮ್ಮವರ, ಪರರ ಅಥವಾ ಹಿರಿಯರ ಅಂತ ನೋಡಲ್ಲ, ಮನಸ್ಸಿಗೆ ಬಂದಂತೆ ಬೈದು ಬಿಡುತ್ತೀರಿ. ಆಮೇಲೆ ಕೋಪ ಇಳಿದ ಮೇಲೆ ನಾನು ಹಾಗೆ ಮಾತನಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಿ. ಆದರೆ ಆಗಲೇ ಕಾಲ ಮಿಂಚಿರುತ್ತದೆ. ಒಡೆದ ಕನ್ನಡಿ ಮತ್ತು ಆಡಿದ ಮಾತು ಎರಡನ್ನೂ ಸರಿಪಡಿಸಲು ಆಗುವುದಿಲ್ಲ. ಈ ಆತುರ ಮತ್ತು ಕೋಪದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ, ಸಂಬಂಧಗಳ ಹತ್ಯೆ. ಮೇಷರಾಶಿಯವರು ಪ್ರೀತಿ ಮಾಡುವುದರಲ್ಲಿ ನಂಬರ್ 1, ಆದರೆ ಸಂಬಂಧ ಉಳಿಸಿಕೊಳ್ಳುವುದರಲ್ಲಿ ಎಡವುತ್ತಾರೆ. ನಿಮ್ಮ ಕಟುವಾದ ಮಾತುಗಳಿಂದ ಎಷ್ಟೋ ಒಳ್ಳೆಯ ಸ್ನೇಹಿತರನ್ನ, ಪ್ರೀತಿ ಪಾತ್ರರನ್ನ ನೀವೇ ದೂರ ಮಾಡಿಕೊಂಡಿದ್ದೀರಿ. ನಿಮ್ಮ ಮನಸ್ಸು ಒಳ್ಳೆಯದೇ ಇರಬಹುದು, ಆದರೆ ನಿಮ್ಮ ಮಾತು ವಿಷದಂತೆ ಇರೋದ್ರಿಂದ ಜನ ನಿಮ್ಮಿಂದ ದೂರ ಹೋಗ್ತಾರೆ. ಕೊನೆಗೆ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ನಿಲ್ಲೋಕೆ ಯಾರೂ ಇರುವುದಿಲ್ಲ. ಎರಡನೆಯದಾಗಿ, ಆರ್ಥಿಕ ನಷ್ಟ ಮತ್ತು ಸಾಲ. ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವ ಎಡವಟ್ಟುಗಳು ಒಂದೆರಡಲ್ಲ. ಯಾರೋ ಬಂದು ಬಣ್ಣ ಬಣ್ಣದ ಮಾತು ಆಡಿದ ತಕ್ಷಣ ಅವರನ್ನು ಕಣ್ಣು ಮುಚ್ಚಿ ನಂಬಿ ಹಣ ಕೊಡ್ತೀರಾ, ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ಹಾಕ್ತೀರಿ. ವಿಚಾರಣೆ ಮಾಡಲ್ಲ, ಡಾಕ್ಯುಮೆಂಟ್ ನೋಡಲ್ಲ, ಕೇವಲ ನಂಬಿಕೆ ಮೇಲೆ ಹೋಗ್ತೀರಾ. ಪರಿಣಾಮ ಹಣವೂ ಹೋಯಿತು, ನಂಬಿಕೆಯೂ ಹೋಯಿತು. ಕೊಟ್ಟ ಹಣ ವಾಪಸ್ ಕೇಳೋಕೆ ಹೋದರೆ ಅವರೇ ನಿಮಗೆ ಆವಾಸ ಆಗ್ತಾರೆ. ಹೀಗೆ ನಂಬಿ ಕೆಟ್ಟವರ ಪಟ್ಟಿಯಲ್ಲಿ ಮೇಷರಾಶಿಯವರೇ ಮೊದಲಿಗರು.
ಮೂರನೆಯದಾಗಿ ಅಪೂರ್ಣ ಕೆಲಸಗಳ ಸರಮಾಲೆ. ನಿಮಗೆ ಆರಂಭ ಶೂರತ್ವ ಇದೆ. ಯಾವುದೇ ಕೆಲಸವನ್ನು ತುಂಬ ಜೋಶ್ನಿಂದ ಶುರು ಮಾಡ್ತೀರಾ, ಆದರೆ ಅದರಲ್ಲಿ ಸಣ್ಣ ತೊಂದರೆ ಬಂದ ತಕ್ಷಣ ಅಥವಾ ಆಸಕ್ತಿ ಕಳೆದು ಹೋದ ತಕ್ಷಣ ಅದನ್ನು ಅರ್ಧಕ್ಕೆ ಬಿಟ್ಟು ಬೇರೆ ಕಡೆ ಹೋಗ್ತೀರಾ. ಒಂದು ಬಾವಿ ತೋಡಿ ನೀರು ಬರಲಿಲ್ಲ ಅಂದರೆ ಇನ್ನೊಂದು ಕಡೆ ತೋಡ್ತೀರಾ. ಹೀಗೆ 10 ಕಡೆ ಅರ್ಧಂಬರ್ಧ ಬಾವಿ ತೋಡ್ತೀರಾ ಹೊರತು ಒಂದೇ ಕಡೆ ಆಳವಾಗಿ ತೋಡಿ ನೀರು ತೆಗೆಯುವ ತಾಳ್ಮೆ ನಿಮಗಿರುವುದಿಲ್ಲ. ಇದೇ ನಿಮ್ಮ ವೈಫಲ್ಯದ ರಹಸ್ಯ. ಮೇಷರಾಶಿಯವರೇ, ಸಾಕು ಮಾಡಿ. ಈ ಆತುರವನ್ನು ಬೆಂಕಿ ಅಡುಗೆ ಮಾಡೋಕ್ಕೂ ಬರುತ್ತೆ, ಮನೆ ಸುಡೋಕ್ಕೂ ಬರುತ್ತೆ. ನಿಮ್ಮ ಕೋಪ ಮತ್ತು ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನೀವು ಜಗತ್ತನ್ನೇ ಗೆಲ್ಲಬಹುದು. ನೀವು ಮತ್ತೆ ರಾಜನಂತೆ ಬದುಕಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ಮೌನವೇ ಅತ್ಯಂತ ದೊಡ್ಡ ಅಸ್ತ್ರ. ಕೋಪ ಬಂದಾಗ, ಯಾರಾದರೂ ನಿಮ್ಮನ್ನು ಕೆರಳಿದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಕೇವಲ 10 ನಿಮಿಷ ಮೌನವಾಗಿರಿ. ಆ ಜಾಗದಿಂದ ಎದ್ದು ಹೋಗಿ. ಯಾಕೆಂದರೆ ಕೋಪದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಆಡುವ ಮಾತು 100% ತಪ್ಪಾಗಿರುತ್ತದೆ. ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ಹಿಡಿತ ಬಂದರೆ ಅರ್ಧ ಯುದ್ಧ ಗೆದ್ದಂತೆ. ನೆನಪಿಡಿ, ಬಲಶಾಲಿಗಿಂತ ತಾಳ್ಮೆಶಾಲಿ ಹೆಚ್ಚು ಸಾಧಿಸುತ್ತಾನೆ. ಎರಡನೆಯದಾಗಿ, ಕುರುಡು ನಂಬಿಕೆ ಬೇಡ, ಬುದ್ಧಿವಂತಿಕೆ ಬೇಕು. ಇನ್ಮುಂದೆ ಯಾರೇ ಬಂದು ಸಹಾಯ ಕೇಳಲಿ ಅಥವಾ ಬಿಸ್ನೆಸ್ ಐಡಿಯಾ ಹೇಳಲಿ, ಭಾವನೆಗಳಿಗೆ ಕರಗಬೇಡಿ. ಅವರ ಹಿನ್ನೆಲೆ ಏನು, ಇದರಿಂದ ನನಗೇನು ಲಾಭ, ಇದು ಕಾನೂನುಬದ್ಧವಾಗಿದೆಯಾ ಎಂದು 10 ಬಾರಿ ಯೋಚಿಸಿ ನೋ ಹೇಳುವುದನ್ನು ಕಲಿಯಿರಿ. ದುಡ್ಡು ನಿಮ್ಮದು, ಕಷ್ಟಪಟ್ಟವರು ನೀವು. ದಾನ ಧರ್ಮ ಮಾಡಿ, ತೊಂದರೆ ಇಲ್ಲ, ಆದರೆ ಮೋಸ ಹೋಗಬೇಡಿ. ಕಾಗದ ಪತ್ರ ಇಲ್ಲದೆ ದೇವರೇ ಬಂದು ಕೇಳಿದರೂ ಹಣ ಕೊಡಬೇಡಿ. ಮೂರನೆಯದಾಗಿ, ಸ್ಥಿರತೆ ಮತ್ತು ನಿರಂತರ ಪ್ರಯತ್ನ. ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದು ಮುಗಿಯುವವರೆಗೂ ಬಿಡಬೇಡಿ. ಆರಂಭದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ, ಅದಕ್ಕೆ ಹೆದರಿ ದಾರಿ ಬದಲಿಸಬೇಡಿ. ಕುದುರೆಯಂತೆ ಓಡುವುದನ್ನು ಬಿಟ್ಟು ಆನೆಯಂತೆ ದೃಢವಾಗಿ ಹೆಜ್ಜೆ ಇಡಿ. ನಿಧಾನವಾದರೂ ಸರಿ, ಅಂತಿಮ ಗುರಿ ಮುಟ್ಟಲೇಬೇಕು ಎಂದು ಪಣ ತೊಡಿ. ನಿಮ್ಮ ಚಂಚಲ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ್ರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ಮೇಷರಾಶಿಯವರೇ, ನೀವು ಹುಟ್ಟಿರೋದು ಗೆಲ್ಲೋದಕ್ಕೆ. ನಿಮ್ಮಲ್ಲಿರುವ ಆ ಬೆಂಕಿ ಬೆಳಕು ನೀಡಲಿ ಹೊರತು ನಿಮ್ಮನ್ನೇ ಸುಡಬಾರದು. ನಿಮ್ಮ ಮುಗ್ಧತೆಯನ್ನು ಜನ ದಡ್ಡತನ ಅಂತ ಅನ್ಕೋತಾರೆ. ಅವರಿಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ತೋರಿಸುವ ಸಮಯ ಬಂದಿದೆ. ಇಂದಿನಿಂದ ನಿಮ್ಮ ಕೋಪವನ್ನು ನಿಮ್ಮ ಪ್ರಗತಿಯ ಕಡೆಗೆ ತಿರುಗಿಸಿ. ನಿಮ್ಮನ್ನು ಹೀಯಾಳಿಸಿದವರು, ಮೋಸ ಮಾಡಿದವರು ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋಬೇಕು. ಹಾಗೆ ಬೆಳೆಯಿರಿ. ನಿಮ್ಮ ಹಿಂದಿನ ಸೋಲುಗಳನ್ನು ಪಾಠವನ್ನಾಗಿ ತಗೊಳ್ಳಿ. ಬಿದ್ದಾಗ ಏಳುವವನೇ ನಿಜವಾದ ವೀರ. ನೀವು ವೀರರು. ಕೇವಲ ನಿಮ್ಮ ಆತುರವನ್ನು ಬಿಟ್ಟು ತಾಳ್ಮೆಯ ಕೈ ಹಿಡಿದರೆ ಸಾಕು. ಯಶಸ್ಸು ನಿಮ್ಮ ಕಾಲಡಿಯಲ್ಲಿ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಅನಿಸಿದರೆ, ಹೌದು, ನನ್ನ ಕೋಪವೇ ನನಗೆ ಶತ್ರು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಮೇಷರಾಶಿಯವರ ಬಗ್ಗೆ ಇನ್ನಷ್ಟು ಆಳವಾದ ವಿಷಯಗಳನ್ನು ತಿಳಿಸಲು ಸ್ಫೂರ್ತಿ ನೀಡುತ್ತದೆ. ಮತ್ತು ಮೇಷರಾಶಿಯವರೇ, ನಿಮ್ಮಂತೆಯೇ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ದಾರಿ ಸಿಗಲಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ರಾಶಿಗಳ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕಾನನ್ನು ಒತ್ತಿ. ನಿಮ್ಮ ಜೀವನದಲ್ಲಿ ಕೋಪದಿಂದ ಆದ ಅನಾಹುತಗಳೇನು, ಅಥವಾ ನೀವು ಇನ್ಮುಂದೆ ತಾಳ್ಮೆಯಿಂದ ಇರ್ತೀರಾ? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಮೇಷರಾಶಿಯವರು, ನಿಮಗಾಗಿಯೇ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ರೀತಿ ಇನ್ನು ಕೆಲವರು ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲದಿದ್ದರೂ ಸಹ ಜೀವನದಲ್ಲಿ ಸಿಂಪಲ್ ಆಗಿರುವಂತಹ ಜಾತಕ ಹೊಂದಿದ್ರೂ ಸಹ ಕೆಲವೊಬ್ಬರು ತುಂಬ ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ ಎಂದು ನೋಡೋದಾದರೆ, ಯಾವ ದಿಕ್ಕಿನಲ್ಲಿ ಹೋದರೆ ನಮಗೆ ಯಶಸ್ಸು ಸಿಗುತ್ತೆ ಎಂದು ತಿಳಿದುಕೊಂಡು ಕೆಲವರು ಅವರ ಜಾತಕವನ್ನು ನೋಡಿಕೊಂಡು ಸರಿಯಾದ ಮಾರ್ಗವನ್ನು ಅನುಸರಿಸಿಕೊಂಡು ಮುನ್ನಡೆಯುತ್ತಾರೆ. ಮೇಷರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ದೇವರು ಕೊಟ್ಟಂತಹ ವರಗಳ ಕುರಿತಾಗಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂಥ ಕೆಲವೊಂದು ವಿಶೇಷವಾದ ವರಗಳ ಕುರಿತಾಗಿ ನೋಡೋದಾದರೆ, ಮೊದಲನೆಯದಾಗಿ ಮೇಷರಾಶಿಯವರು ಯಾರೊಬ್ಬರ ಮಾತನ್ನೂ ಸಹ ಕೇಳುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದಾಗಲಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇವರ ಬಳಿ ಬಂದು ಕಿವಿಮಾತು ಹೇಳೋದಾಗಲಿ, ಯಾರಾದರೂ ಬಂದು ಮೇಷರಾಶಿಯವರಿಗೆ ಬುದ್ಧಿಮಾತು ಹೇಳೋದಾಗಲಿ ಮಾಡಿದರೆ ಅವರು ಹೇಳಿದಂಥ ಯಾವುದೇ ವಿಚಾರಗಳಿರಲಿ ಅಥವಾ ಯಾವುದೇ ವಿಷಯವೇ ಆಗಿರಲಿ
ಈ ಮೇಷರಾಶಿಯವರು ಅಷ್ಟಾಗಿ ಆ ಮಾತಿಗೆ ಕಿವಿ ಕೊಡೋದಕ್ಕೆ ಹೋಗೋದಿಲ್ಲ. ಸ್ವತಃ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆಯೊಂದಿಗೆ ಬಹಳ ಯೋಚನೆ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬಾರದೆಂದು ಬಹಳ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತಹ ಧ್ಯೇಯ ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಬೇರೊಬ್ಬರ ಮಾತನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಈ ಮೇಷರಾಶಿಯವರು. ಹಾಗೆಯೇ ಈ ಮೇಷರಾಶಿಯವರಿಗೆ ತಮ್ಮ ಮನಸ್ಸಿನಲ್ಲಿ ಏನನಿಸುತ್ತದೆಯೋ ಅದನ್ನು ಮಾತ್ರ ಪರಿಪೂರ್ಣವಾಗಿ ಮಾಡೇ ಮಾಡ್ತಾರೆ. ಬೇರೆ ಯಾರೋ ಹೇಳಿದ ಮಾತನ್ನು ಕೇಳಿ ಅವರು ಹೇಳಿದ ಹಾಗೆ ಮಾಡಬೇಕು, ಅದನ್ನೇ ಮಾಡಬೇಕೆಂದು ಇವರ ಮನಸ್ಸಿನಲ್ಲಿಯೂ ಸಹ ಅಂದ್ಕೊಳ್ಳೋದಿಲ್ಲ. ಅದನ್ನು ಮಾಡುವುದೇ ಇಲ್ಲ. ತಮಗೆ ಏನನಿಸುತ್ತದೋ ಅದನ್ನೇ ಮಾಡುತ್ತಾರೆ. ಹಾಗೆಯೇ ತಮ್ಮ ಸಾಮರ್ಥ್ಯದ ಮೇಲೆ ಬಹಳಷ್ಟು ನಂಬಿಕೆಯನ್ನು ಈ ಮೇಷರಾಶಿಯವರು ಇಟ್ಕೊಂಡಿರ್ತಾರೆ. ನೀವು ನಿಮಗಿರುವಂತಹ ಒಂದು ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನೋದರ ಲೆಕ್ಕಾಚಾರ ಸುಲಭವಾಗಿ ಕಂಡುಕೊಳ್ತೀರಾ. ನಾನು ಯಾವ ದಿಕ್ಕಿನಲ್ಲಿ ಹೋದರೆ ಜೀವನದಲ್ಲಿ ಸಕ್ಸಸ್ ಆಗ್ತೀನಿ, ತಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಹೇಗೆ ತೆಗೆದುಕೊಂಡು ಹೋಗೋದು ಎನ್ನುವಂಥ ಈ ರೀತಿಯಾಗಿ ತನ್ನ ಸಾಮರ್ಥ್ಯದ ಮೇಲೆ ತಮಗೆ ಬಹಳಷ್ಟು ನಂಬಿಕೆ ಅನ್ನೋದು ಇದ್ದೇ ಇರುತ್ತದೆ. ಹಾಗೆಯೇ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡಿದರೆ ಖಂಡಿತವಾಗಿಯೂ ಸಹ ನಿಮಗೆ ಅದು ಇಷ್ಟ ಆಗುವುದಿಲ್ಲ. ನಿಮ್ಮನ್ನು ಯಾರಾದರೂ ನೀನು ಹೀಗೆ ಇರಬೇಕು ಎಂದು ಹೇಳಿ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಅವರ ಕತೆ ಅಷ್ಟೇ, ಮುಗಿದಂತೆ. ಈ ಮೇಷರಾಶಿಯವರು ಬಹಳ ಬೇಗ ಕೋಪ ಮಾಡಿಕೊಳ್ತಾರೆ. ಹಾಗೆಯೇ ತನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಮಾತೇ ಇಲ್ಲ. ಮೇಷರಾಶಿಯವರು ಒಂದು ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಮನಸ್ಸನ್ನು ಚೇಂಜ್ ಮಾಡೋದಿಲ್ಲ. ಏಕಾಗ್ರತೆ ಎನ್ನುವುದು ಇವರಿಗೆ ತುಂಬ ಇರುತ್ತದೆ. ಇಟ್ಟ ಗುರಿಯನ್ನು ಈ ಮೇಷರಾಶಿಯವರು ಎಂದಿಗೂ ಸಹ ಬದಲಾಯಿಸೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ತುಂಬ ಸ್ವಾಭಿಮಾನಿಗಳಾಗಿರುತ್ತಾರೆ. ಯಾರೊಬ್ಬರ ಅಥವಾ ಇನ್ನೊಬ್ಬರ ಮೇಲೆ ಎಂದಿಗೂ ಸಹ ಡಿಪೆಂಡ್ ಆಗಿರಲು ಇಷ್ಟಪಡುವುದಿಲ್ಲ. ಹಾಗೆಯೇ ಯಾರ ಮುಂದೆಯೂ ಸಹ ಈ ಮೇಷರಾಶಿಯವರು ತಮ್ಮ ಕೈಯನ್ನು ಚಾಚೋದಿಲ್ಲ. ನಿಮ್ಮ ಆತ್ಮಗೌರವಕ್ಕೆ ಏನಾದರೂ ಧಕ್ಕೆ ಉಂಟಾದರೆ ಇವರು ಬಹಳ ಸಿಟ್ಟು ಮಾಡಿಕೊಳ್ತಾರೆ. ಇವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ. ಆದರೆ ಅವಮಾನ, ಅಪಮಾನ, ಸ್ವಾಭಿಮಾನ ಅಂತ ಬಂದರೆ ಯಾರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಇಂತಹ ವಿಚಾರವನ್ನು ಇವರು ಯಾವುದೇ ಕಾರಣಕ್ಕೂ ಎಂದಿಗೂ ಸಹ ಸಹಿಸಿಕೊಳ್ಳೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಾವುದಿದ್ರೂ ಸಹ ಅದನ್ನು ಪರಿಪೂರ್ಣವಾಗಿ ಅಂದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ಸಹ ಆ ಒಂದು ಧ್ಯೇಯದ ಕಡೆಗೆ ಇವರ ಮನಸ್ಸು ಚಿತ್ತವಾಗಿರುತ್ತದೆ. ಇದು ಮೇಷರಾಶಿಯವರ ಸ್ಪೆಷಾಲಿಟಿ ಆಗಿರುತ್ತದೆ. ಇವರಿಗೆ ವರ್ಕ್ ಫಸ್ಟ್, ರಿಸಲ್ಟ್ ನೆಕ್ಸ್ಟ್ ಎನ್ನುವ ಉದ್ದೇಶ ಇವರದ್ದಾಗಿರುತ್ತದೆ. ನಿನ್ನ ಕೆಲಸವನ್ನು ನೀನು ಮಾಡು, ಕರ್ಮ ಅಥವಾ ಫಲಾನುಫಲಗಳನ್ನು ದೇವರಿಗೆ ಬಿಡು ಎಂದು ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಯಕವೇ ಕೈಲಾಸ ಎನ್ನುತ್ತಾ ತಮ್ಮ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಹಾಗೆಯೇ ಈ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭವೇ ಆಗಲಿ ನಷ್ಟವೇ ಆಗಲಿ ತಮಗೆ ಏನನಿಸುತ್ತದೆಯೋ ಅದನ್ನು ಮಾತ್ರ ಮಾಡ್ತಾರೆ. ಇನ್ನೊಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ. ಇನ್ನೊಬ್ಬರು ಹೇಳಿದ್ದನ್ನು ಖಂಡಿತವಾಗಿಯೂ ಸಹ ಇವರು ಮಾಡುವುದೂ ಇಲ್ಲ. ಹಾಗೆಯೇ ಮೇಷರಾಶಿಯವರು ಇವರು ತುಂಬ ರಿಸ್ಕ್ ಟೇಕರ್ ಎಂದೇ ಹೇಳಬಹುದು. ಯಾಕೆಂದರೆ ಇವರು ಯಾವುದೇ ಒಂದು ವಿಚಾರದಲ್ಲಿಯೂ ಎಂತಹದ್ದೇ ರಿಸ್ಕ್ ಇದ್ದರೂ ಸಹ ಅದನ್ನು ತಗೊಳ್ಳೋಕ್ಕೆ ಈ ಮೇಷರಾಶಿಯವರು ಖಂಡಿತವಾಗಿಯೂ ಸಹ ಎಂದಿಗೂ ಹೆದರೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ಅದೆಷ್ಟೋ ಜನರನ್ನು ಮೋಟಿವೇಟ್ ಮಾಡುವ ಗುಣ ಇವರದ್ದಾಗಿರುತ್ತದೆ. ಯಾರಿಗಾದರೂ ಅಥವಾ ಯಾರಾದರೂ ಕಷ್ಟದಲ್ಲಿದ್ದರೆ ಅಥವಾ ದುಃಖದಲ್ಲಿದ್ದರೆ ಅಂಥವರಿಗೆ ತುಂಬ ಧೈರ್ಯ ತುಂಬುವ ರೀತಿಯಾಗಿ ಕೆಲಸ ಮಾಡ್ತಾರೆ. ಅವರು ಸಂತೋಷದಿಂದ ಹಾಗೂ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ಒಳ್ಳೆಯ ಬದುಕು ಕಟ್ಟಿಕೊಳ್ಳುವಂತೆ ಸಲಹೆ ಹಾಗೂ ಧೈರ್ಯವನ್ನು ಕೊಡ್ತಾರೆ. ನಾನು ನಿನ್ನ ಜೀವನದಲ್ಲಿ ಈ ರೀತಿಯಲ್ಲಿ ನಡೆದರೆ ಚೆನ್ನಾಗಿರ್ತೀಯ ಎಂದು ಹೇಳಿ ಅವರಿಗೆ ಸಮಾಧಾನ ಮಾಡಿ ಆ ವ್ಯಕ್ತಿಯನ್ನು ಮೋಟಿವೇಟ್ ಅಂದರೆ ಜೀವನದಲ್ಲಿ ಪ್ರೇರೇಪಿಸುವ ಪ್ರವೃತ್ತಿಯನ್ನು ಮಾಡ್ತಾರೆ. ಮೇಷರಾಶಿಯವರಿಗೆ ತಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದರೂ ಸಹ ಯಾರೇ ಎದುರಾದರೂ ಸಹ ಅವರಿಗೆ ಹಾಗೂ ಆ ಕಷ್ಟಕ್ಕೆ ಹೆದರುವಂತಹ ಪ್ರವೃತ್ತಿ ಖಂಡಿತವಾಗಿಯೂ ಸಹ ಈ ಮೇಷರಾಶಿಯವರದ್ದಲ್ಲ. ಇವರದ್ದು ನೇರ ನುಡಿ ನೇರ ನಡೆ ಅಂದರೆ ಇವರು ನೇರವಾಗಿಯೇ ಮಾತನಾಡುವಂತಹ ಮಾತುಗಾರರು. ಇವರು ಒಳಗೊಂದು ಹೊರಗೊಂದು ಮೋಸ ಮಾಡುವುದಿಲ್ಲ. ಯಾರಾದರೂ ಇರಲಿ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡ್ತಾರೆ. ಇದ್ದದ್ದು ಇದ್ದ ಹಾಗೇನೆ ಹೇಳುವ ಗುಣ ಹೊಂದಿದ್ದಾರೆ. ಹಾಗೆಯೇ ಮೇಷರಾಶಿಯವರು ಇವರ ನೇರ ಮಾತುಗಳಿಂದ ಇವರಿಗೆ ಸ್ನೇಹಿತರು ಬಹಳ ವಿರಳವಾಗಿರುತ್ತಾರೆ. ಜನರು ನಿಮ್ಮನ್ನು ತುಂಬ ಬುದ್ಧಿವಂತರೆಂದು ನಂಬುತ್ತಾರೆ. ಜೊತೆಗೆ ನಿಮಗೆ ತುಂಬ ಆ್ಯಟಿಟ್ಯೂಡ್ ಇದೆ, ನೀನು ತುಂಬ ನಮ್ಮನ್ನು ಕೀಳಾಗಿ ನೋಡ್ತೀಯ ಎಂದು ಈ ರೀತಿಯಾಗಿ ಮಾತಾಡ್ತಾರೆ.
ಇದು ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಇವರ ಮೇಲೆ ಇವರಿಗೆ ಬಹಳ ನಂಬಿಕೆ. ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತೇನೆ. ಮೇಷರಾಶಿಯವರನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡು ಮೇಷರಾಶಿಯವರಿಗೆ ಆಟಿಟ್ಯೂಡ್ ತುಂಬ ಜಾಸ್ತಿ ಅಂತ ಹೇಳಿಕೊಂಡು ಮಾತನಾಡ್ತಾರೆ. ಆದರೆ ಅವರಿಗೇನು ಗೊತ್ತು, ಮೇಷರಾಶಿಯವರು ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿಗಳು ಎಂದು. ಇವರ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ತೋರಿಸಿಕೊಳ್ಳೋದಿಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಹಾಗೆಯೇ ಮನಸ್ಸಲ್ಲಿ ಯಾರ ಮೇಲೂ ಸಹ ದ್ವೇಷ ಅನ್ನೋದು ಇವರಿಗೆ ಇರೋದಿಲ್ಲ. ಏನಿದ್ರೂ ನೇರವಾಗಿ ಅವರ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ. ಇವರ ಬಗ್ಗೆ ಯಾರೇ ಆಗಲಿ ಏನೇ ಅಂದುಕೊಳ್ಳಲಿ ತಲೆಕೆಡಿಸಿಕೊಳ್ಳುವುದಿಲ್ಲ. ಇವರು ತಮ್ಮ ಬದುಕನ್ನು ಬಯಸುತ್ತಾರೆ. ಪ್ರವೃತ್ತಿಯ ಜೊತೆಗೆ ಹಾಗೆಯೇ ಬೇಗ ಕೋಪವನ್ನು ಮಾಡಿಕೊಳ್ತಾರೆ. ಇವರು ಕೋಪ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಕೋಪ ಏನಾದರೂ ಬಂದರೆ ಯಾರೊಬ್ಬರಿಗೂ ಬೆಲೆ ಕೊಡುವುದಿಲ್ಲ. ದೈಹಿಕವಾಗಿ ಈ ಮೇಷರಾಶಿಯವರು ಬಹಳ ಶಕ್ತಿವಂತರಾಗಿರುತ್ತಾರೆ, ತುಂಬ ಬಲಶಾಲಿಗಳಾಗಿರುತ್ತಾರೆ. ಜೊತೆಗೆ ನಾಯಕತ್ವದ ಗುಣಗಳು ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ಯಾವುದೇ ವಿಚಾರದಲ್ಲಿಯೂ ಸಹ ಲೀಡರ್ಸ್ ಆಗುವ ಗುಣ ಹೊಂದಿದ್ದಾರೆ. ನಾಯಕತ್ವದ ಗುಣ ಹೊಂದಿರುತ್ತಾರೆ ಎಂದರೆ ಈ ಮೇಷರಾಶಿಯವರು ಹೇಳಬಹುದು. ಇವರು ಯಾರೊಬ್ಬರ ವಿಚಾರಕ್ಕೂ ತಲೆ ಹಾಕದೆ ತನ್ನ ಪಾಡಿಗೆ ತಾನಿರ್ತಾರೆ. ಆದರೆ ಒಂದು ವೇಳೆ ಯಾರಾದರೂ ಇವರ ತಂಟೆಗೆ ಬಂದರೆ ಬಹಳ ಬೇಗ ಸಿಡುಕಾಗುತ್ತಾರೆ ಹಾಗೂ ಅವರನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಎದುರಾಳಿಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ಬೇರೆಯವರ ಮಾತನ್ನು ಎಂದಿಗೂ ಕೇಳೋದಿಲ್ಲ. ಯಾವುದೇ ಒಂದು ದೃಢ ಸಂಕಲ್ಪವನ್ನು ಮಾಡಿದರೆ ಆ ಕೆಲಸ ಕಾರ್ಯ ಮುಗಿಸುವವರೆಗೂ ಸಹ ಸುಮ್ಮನಿರುವುದಿಲ್ಲ. ಅರ್ಧಕ್ಕೆ ಬಿಟ್ಟು ಬಿಡುವ ಪ್ರಶ್ನೆಯೇ ಇಲ್ಲ. ಆ ಕೆಲಸವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಗಿಸಿ ಬರುವಂತಹ ಮನಸ್ಥಿತಿ ಈ ಒಂದು ಮೇಷರಾಶಿಗೆ ಇರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂತಹ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ಹಾಗೆ ನೀವು ಒಂದು ಆಸ್ತಿ ಮಾಡಬೇಕೆಂದು ಬಹಳ ಸಮಯದಿಂದ ಅಂದ್ಕೊಂಡಿದ್ದೀರಲ್ಲ, ಅದು ಈಡೇರುವ ಸಮಯ ನಿಮ್ಮದಾಗುತ್ತದೆ. ಆ ಕೆಲಸದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಸುಲಭವಾಗಿ ಈಡೇರುತ್ತದೆ. ಹಾಗೆಯೇ ಭೋಗ ವಸ್ತುಗಳನ್ನು ಕೊಳ್ಳಲು ಇದು ಸರಿಯಾದ ಸಮಯವಾಗಿದೆ. ಇದನ್ನು ನೀವು ಅಂದುಕೊಂಡಂತೆ ಮಾಡಿಕೊಳ್ಳುತ್ತೀರಿ. ನಿಮ್ಮ ಬಯಕೆಗಳು ಸಹ ನಿಮ್ಮದಾಗುತ್ತದೆ. ಎಲ್ಲ ಕನಸುಗಳು ಈಡೇರುವ ಸಮಯ ಬಂದಿದೆ. ನೀವೇನಾದರೂ ಅಂದ್ಕೊಂಡಿರ್ತೀರಾ, ಯಾವುದಾದ್ರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಇರ್ತೀರಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳು ಸಹ ಖಂಡಿತವಾಗಿಯೂ ಸಹ ಈಡೇರುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದರೆ ತುಂಬ ಒಳ್ಳೆಯದು. ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ. ನೀವು ಅಂದುಕೊಂಡಂತೆ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ. ಸರ್ಕಾರದ ಕೆಲಸಗಳಿಗೆ ಹಂಬಲಿಸುವವರು ನಿಮಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಜನಮನ್ನಣೆ, ನಿಮ್ಮ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗಬೇಕು ಅಂದರೆ ಖಂಡಿತವಾಗಿಯೂ ಸಹ ನಿಮ್ಮ ಆಸೆ ಈಡೇರುತ್ತದೆ. ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತದೆ. ಹಿಡಿದ ಎಲ್ಲ ಕೆಲಸವೂ ಸಹ ಪರಿಪೂರ್ಣವಾಗುತ್ತವೆ. ಹಾಗೆಯೇ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಆದಾಯ ನಿಮ್ಮದಾಗುತ್ತದೆ. ಯಾವುದೇ ವ್ಯಾಪಾರವಿರಲಿ, ಬೆಳ್ಳಿ, ಬಂಗಾರ, ಗಿರವಿ, ರೇಷ್ಮೆ ವ್ಯಾಪಾರ, ವ್ಯವಸಾಯ ಅಥವಾ ಪೆಟ್ರೋಲ್, ಡೀಸೆಲ್, ಎಣ್ಣೆ, ಕಬ್ಬಿಣ, ಹೋಟೆಲ್ ಇನ್ನಿತರ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕ ಫಲಗಳನ್ನು ತಂದುಕೊಡುತ್ತದೆ. ಹಾಗೆಯೇ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾ ಇದ್ದರೆ ದಯವಿಟ್ಟು ಹಿಂದೆ ನಿಲ್ಲಿಸಿ. ಇದರಿಂದ ತುಂಬ ಕಷ್ಟವನ್ನು ಹಾಗೂ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಆದಷ್ಟು ಶೇರ್ ಮಾರ್ಕೆಟ್ನಿಂದ ದೂರವಿರಿ. ಜೂಜಾಡಲು ಹಣವನ್ನು ವ್ಯಯಿಸಬೇಡಿ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ ಈ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತದೆ. ದಯವಿಟ್ಟು ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಬಹಳ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಹಾಗೆಯೇ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಔಷಧಿ ವ್ಯಾಪಾರದಲ್ಲಿ ಈ ಫೀಲ್ಡಲ್ಲಿರುವಂಥವರಿಗೆ ನಷ್ಟ ಉಂಟಾಗಲಿದೆ. ಆದಷ್ಟು ಎಚ್ಚರಿಕೆ ವಹಿಸಬೇಕು. ಈ ವರ್ಷದ ನಂತರ ಒಟ್ಟಾರೆ ನಿಮಗೆ 100ರಲ್ಲಿ 80% ಬಹಳ ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತದೆ ಹಾಗೂ ಬಹಳ ಒಳ್ಳೆಯ ಫಲಗಳಿವೆ ಎಂದೇ ಹೇಳಬಹುದು. ಹಾಗೆಯೇ ಮೇಷರಾಶಿಯವರು ನೀವು ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣೆ ಮಾಡಿಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ. ನಿಮಗೆ ಇರುವಂತಹ ಎಂತಹದ್ದೇ ನಕಾರಾತ್ಮಕ ಶಕ್ತಿಯು ತೊಲಗಿ ನಿಮಗೆ ಹಾಗೂ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುತ್ತದೆ. ಜೊತೆಗೆ ಸುಖ ಜೀವನ ನಿಮ್ಮದಾಗುತ್ತದೆ. ಸರಿ ಸ್ನೇಹಿತರೆ,
ಮೇಷರಾಶಿಯವರ ಜೀವನದಲ್ಲಿ ದೇವರು ಏನೆಲ್ಲ ವರಗಳನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಹೇಗೆಲ್ಲ ಪಡೆಯಬಹುದು ಎಂಬುದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಎಂದು ನಾನು ಭಾವಿಸ್ತೇನೆ. ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ತಪ್ಪದೆ ಓಂ ಶ್ರೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.